ಶರತ್ ಕುಮಾರ್ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಶ್ವತ್ಥಾಮನು ಗರ್ಭದಲ್ಲಿದ್ದ ಮಗುವನ್ನು ಕೊಲ್ಲಲು ಪ್ರಯತ್ನಿಸಿದ್ದಾನೆ ಎಂಬುದು ಸತ್ಯ. ಆದರೆ ಅದಕ್ಕಾಗಿ 3000 ವರ್ಷಗಳ ಕಾಲ ನರಳುವಂಥ ಶಾಪವು ತುಂಬ ಕಠಿಣ ಶಿಕ್ಷೆಯಂತೆ ಕಾಣುತ್ತದೆ. 10 ವರ್ಷ ಇರಬಹುದು, 50 ವರ್ಷಗಳಿರ್ಬೋದು, ಶಿಕ್ಷೆ ಅರ್ಥವಾಗಬಹುದು. ಆದರೆ 3000 ವರ್ಷಗಳು ದುಷ್ಟನಾದ ದುರ್ಯೋಧನಿಗೂ ಇಂಥ ಶಾಪ ಸಿಕ್ಕಿಲ್ಲ. ಅಶ್ವತ್ಥಾಮನು ಎಂದಿಗೂ ದುರ್ಯೋಧನನಷ್ಟು ಅಧರ್ಮಿ ಅಥವಾ ಕ್ರೂರಿಯಾಗಿರಲಿಲ್ಲ. ತನ್ನ ಜೀವನದ ಬಹುಭಾಗದಲ್ಲಿ ಅವನು ಧರ್ಮವನ್ನೇ ಅನುಸರಿಸಿದ್ದನು. ಹೀಗಿದ್ದರೂ ಅಶ್ವತ್ಥಾಮನಿಗೆ ಇಷ್ಟು ಕಠಿಣವಾದ ಶಾಪವನ್ನು ಏಕೆ ನೀಡಲಾಯಿತು? ಅಶ್ವತ್ಥಾಮನಿಗೆ ಬಂದ ಶಾಪ ಬರೀ ಅವನು ಗರ್ಭದಲ್ಲಿರುವ ಮಗುವನ್ನು ಕೊಲ್ಲೋದಕ್ಕೆ ಹೋದ ಅನ್ನುವ ಅಷ್ಟೇ ಅಂಶದ ಮೇಲೆ ನಿರ್ಣಯ ಆಗಿಲ್ಲ. ಅಲ್ಲಿ ದೊಡ್ಡ ಬೇರೆ ವಿಷಯ ಇದೆ. ಏನು ಅಂತ ಅಂದರೆ, ಅಂಥ ಅಸ್ತ್ರಗಳನ್ನು ಮನುಷ್ಯನೊಬ್ಬ ಬಳಸಬೇಕು ಅಂತ ಅಂದಾಗ ವಿವೇಕಪೂರ್ಣವಾಗಿ ಬಳಸಬೇಕು ಅಂತ. ನಾವಿವತ್ತು ಅಣ್ವಸ್ತ್ರಗಳ ಬಗ್ಗೆ ಮಾತಾಡ್ತೀವಲ್ಲ, ಈಗ ಯಾರು ಸತ್ರು ಯಾರು ಸತ್ತಲಿಲ್ಲ ಅನ್ನೋ ವಿಷಯ ಅಲ್ಲ. ಅಣ್ವಸ್ತ್ರ ಬಳಸಿದರೆ ಅವನು ದೊಡ್ಡ ಅಪರಾಧಿನೇ ಅವನು ಅಂತ. ಯಾಕೆ ಅಂದರೆ ಅತ್ಯಂತ ಭೀಕರವಾದದ್ದು. ಅಂದರೆ ನೀನು ಯಾವುದು ಗುರಿ ಅಂತ ಅಂದ್ಕೊಂಡಿದೆಯೋ ಆ ಗುರಿ ಎಲ್ಲದನ್ನೂ ಕೊಲ್ಲತ್ತೆ ಮತ್ತು ಇಡೀ ವ್ಯವಸ್ಥೆಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತೆ ಅದು ಅಂತ ಇದೆಯಲ್ಲ, ಅಂಥವುಗಳನ್ನು ಬಳಸಬಾರದು. ಅದು ಚಾಪಲ್ಯ ಆಗತ್ತೆ ಅಂತ. ಹಾಗಾಗಿ ಅಶ್ವತ್ಥಾಮನದ್ದು ಒಂದು ತಪ್ಪಲ್ಲ, ಅದು ಸೀರೀಸ್ ಆಫ್ ಅಪರಾಧಗಳು ಕಾಣಸಿಗತ್ತೆ ಅಲ್ಲಿ. ಒಂದು ರಕ್ತರಾತ್ರಿಯದ್ದು ಇಲ್ಲಿದೆ, ರಾತ್ರಿ ಹೋಗಿ ಹಾಗೆ ಕೊಂದಿದ್ದು, ಆ ಒಬ್ಬರನ್ನಲ್ಲ ಎಲ್ಲರನ್ನೂ ಕೊಂದಿದ್ದು. ರಾತ್ರಿ ಮಲಗಿದಾಗ ಕೊಲ್ಲೇಬಾರದಾಗಿತ್ತು, ಅವನು ಬೆಳಗ್ಗೆ ಎದ್ದು ಮಾಡಬೇಕಾಗಿತ್ತು. ಆಯಿತು, ದೃಷ್ಟದ್ಯುಮ್ನೊಬ್ಬನನ್ನು ಕೊಂದು ಹೊರಗೆ ಬಂದಿದ್ದರಾದರೂ ಬೇರೆ, ಅದಕ್ಕಾದರೂ ಕೊನೆ ಪಕ್ಷ ದೃಷ್ಟದ್ಯುಮ್ನ ಅಧರ್ಮಿಯಾಗಿ ಕೊಂದ ಅಂತ ಹೇಳ್ಬೋದಾಗಿತ್ತು. ಇಲ್ಲಿ ಪರೀಕ್ಷಿತನನ್ನು ಕೊಲ್ಲೋದಕ್ಕೆ ಹೊರಟಿದ್ದು ಮಾತ್ರ ಅಲ್ಲ, ಅಷ್ಟು ಜನರನ್ನು ಕೊಂದನಲ್ಲ, ಅವ್ರುಗಳೆಲ್ಲ ಏನು ಮಾಡಿದ್ರು ಅಂತ ಬೇಡವಾ? ಒಬ್ಬರನ್ನು ಉಳಿಸದೆ ಅಲ್ಲಿ ಅಷ್ಟು ಜನರನ್ನು, ಈಗ ಉಪಪಾಂಡವರನ್ನೂ ಸೇರಿ ದ್ರೌಪದಿಯ ಮಕ್ಕಳನ್ನೂ ಸೇರಿ ಅವ್ರು ಮಾತ್ರ ಅಲ್ಲ, ಒಬ್ಬನನ್ನೂ ಬಿಡದೆ, ಒಬ್ಬ ಸೈನಿಕನನ್ನು ಬಿಡದೆ ಕೊಂದಿದ್ದಿದೆಯಲ್ಲ. ಹಾಗೆ ರಾತ್ರಿ ಹೋಗಿ ಇದ್ದಕ್ಕಿದ್ದಂತೆ ಮಾಡಿರೋದು, ಈ ಎಲ್ಲ ಅಪರಾಧಗಳು ಸೇರ್ಕೊಳ್ಳುತ್ತೆ ಅವನ ವಿಷಯದಲ್ಲಿ. ಶಾಪ ಅಂತ ಬಂದಿದ್ದು ಕೊನೆಗೆ, ಅಲ್ಲಿಂದ ಶುರುವಾಯಿತು ಅವನದ್ದು ತಪ್ಪುಗಳ ಸರಮಾಲೆ. ಅದು ರಾತ್ರಿ ಇಡೀ ಬೆಳಗಿನ ತನಕ ಲಕ್ಷಾಂತರ ಜನರನ್ನು ಮಾರಣಹೋಮ ಮಾಡಿದಾನಲ್ಲ. ಈಗಿನ ಪ್ರಕಾರವು ಒಂದು ಕೊಲೆಗೆ 1 ಜೀವಾವಧಿ ಅಂತ ತೊಗೊಂಡ್ರೆ 2 ಜನ ಕೊಂದಿದ್ದಕ್ಕೆ ಎಷ್ಟು ಅಂತಾನೆ. ಭಾರತದಲ್ಲಿಲ್ಲ, ಅಮೆರಿಕ ಬೇರೆ ಕಡೆ ಕೋರ್ಟ್ಗಳಲ್ಲಿ ಇದೆಯಲ್ಲ, ಅವನವನು ಬದುಕಿರೋಕ್ಕಿಂತ ಜಾಸ್ತಿ ವರ್ಷ ಶಿಕ್ಷೆ ಅಂತ ಘೋಷಿಸ್ತಾರೆ. 100 ವರ್ಷ 1000 ವರ್ಷಗೆಲ್ಲ ಘೋಷಿಸ್ತಾರೆ ಅವರು. ಅಂದರೆ ನಿನ್ನ ಅಪರಾಧ ಅಷ್ಟಿದೆ ಅಂತ, ಅಷ್ಟ ತನಕ ನೀನು ಶಿಕ್ಷೆ ಪಡ್ಕೊಳಕ್ಕಾಗತ್ತೋ ಇಲ್ವೋ ಬೇರೆದು ಅಂತ. ಹಾಗಾಗಿ ಅದಷ್ಟು ಆದ ಮೇಲೆ ಅಲ್ಲಿ ಈಗ ಇಡೀ ಪಾಂಡವರನ್ನು ಕೊಲ್ತೀನಿ ಅಂತ ಮುಂದೆ ಹೊರಟಿದ್ದು. ಅದಕ್ಕೆ ಆ ಅಸ್ತ್ರವನ್ನು ಪ್ರಯೋಗಿಸಿದ ಮೇಲೆ ನಿನಗದನ್ನು ಹಿಂದೆ ತಗೊಳಕ್ಕೆ ಬರುತ್ತಾ, ಉಪಶಮನ ಮಾಡೋಕ್ಕೆ ಬರುತ್ತಾ, ಉಪಸಂಹಾರ ಮಾಡೋಕ್ಕೆ ಬರುತ್ತಾ ಅಂದರೆ ಅದು ಆಗಲ್ಲ ಅಂತಂದಾಗ ನೀನು ಬಳಸಬಾರದು. ಅದಾದ ಮೇಲೆ ಇನ್ನೇನೋ ಒಂದೊಂದು ದಾರಿನ ಯಾರ ಹತ್ರನೂ ಕೇಳದೆ, ನಾನೇನು ಮಾಡಲಿ ಅಂತ ಯಾರ ಹತ್ರನೂ ಕೇಳ್ತಾ ಇಲ್ಲ. ಆ ಹೊತ್ತಿನಲ್ಲೂ ಗಮನಿಸಬೇಕಾದದ್ದು, ಈಗ ನನಗೆ ಇದನ್ನು ಉಪಸಂಹಾರ ಮಾಡೋಕ್ಕೆ ಬರಲ್ಲ ಅರ್ಜುನನ ಥರ. ಏನು ಮಾಡಲಿ ಅಂತ ಅಲ್ಲಿ ವ್ಯಾಸರನ್ನು ಕೇಳಬೇಕು, ನಾರದರು ಬಂದಿದ್ದಾರೆ ಅವರನ್ನು ಕೇಳಬೇಕು, ಕೃಷ್ಣನ ಕೇಳ್ಬೋದು, ಬೇಡ ಕೃಷ್ಣ ಆಚೆ ಪಕ್ಷದವನು ಅಂತ ಅನಿಸಿದರೆ ವ್ಯಾಸರನ್ನು ಕೇಳೋಕೇನೆ ಮುಂದೆ ಬದುಕೋದು ವ್ಯಾಸರ ಜೊತೆಗೇನೆ ಅಂತಿದೆ. ಏನೂ ಮಾಡದೆ ಏಕಾಏಕಿ ಅದನ್ನು ತಿರುಗಿಸಿದ್ದಿದೆಯಲ್ಲ, ಇದಿಷ್ಟು ಸೇರಿ ಅವನಿಗೆ ಶಿಕ್ಷೆ ಬಂದಿದ್ದು.